ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ BK ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ನಮ್ಮ ಜೊತೆಯಲ್ಲಿ ಭಾರ್ಗವಿ ಮೇಡಮ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದೇ ನಮ್ಮ ವಿಜಯಪುರ ಜಿಲ್ಲೆಯದವರು. ನಿಮ್ಮ ಊರಿನವಳು, ನಿಮ್ಮ ಹುಡುಗಿ. ಸಿನಿಮಾ, ಸೀರಿಯಲ್ಸ್ ಇದೆಲ್ಲ ನೋಡ್ಕೊಂಡೇ ಕಲ್ತಿರೋ ಅಂಥದ್ದು. ನಂತರ ನಂದು ಫಸ್ಟ್ ಸೀರಿಯಲ್ ಬಂದಿದ್ದೆ ಜಿ ಕನ್ನಡದಲ್ಲಿ. ನಮ್ಮಪ್ಪ ಅಂದ್ರೆ ಸ್ವಲ್ಪ ಈ ಕಡೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾನೇ ಇಷ್ಟ. ಸೊ ಅವ್ರ ಮಗಳು ನಾನು ಅಂತ ಬಂದಾಗ ನನ್ಗೆ ಸ್ವಲ್ಪ ಊಟ ಉಪಚಾರ ತಿಂಡಿ ತಿನಿಸುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು. ನನ್ನ ಮನೆಗೆ ಸೇರ್ತಿದ್ದಿದ್ದೇ ತುಂಬಾ ಕಡಿಮೆ. ಎಲ್ಲೋ ಹುಡುಗರ ಜೊತೆ ಗೋಲಿ ಆಡಕ್ಕೋ ಇಲ್ಲ ಬುಗ್ರಿ ಬಿಡಕ್ಕೋ ಹಿಂಗ್ ಹೋಗ್ಬಿಡ್ತಿದ್ದೆ. ಲಾಸ್ಟಿಗೆ ಒಂದ್ ಸಾಯಂಕಾಲ 7 ಗಂಟೆಗೆ ನನ್ನನ್ನ ಎಳ್ಕೊಂಡ್ ಬರ್ಬೇಕಾಗಿತ್ತು ಮನೆಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ BK ನ್ಯೂಸ್ ಕನ್ನಡ. ನಾನು ರೋಹಿಣಿ ತೊಳ್ಮುದಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ BK ನ್ಯೂಸ್. ನಾನು ಪ್ರಭು ಕುಮಟಿ. ಇವತ್ತು ನಮ್ಮ ಜೊತೆಯಲ್ಲಿ ಭಾರ್ಗವಿ ಮೇಡಮ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದೇ ನಮ್ಮ ವಿಜಯಪುರ ಜಿಲ್ಲೆಯದವರು. ಅವರು ನಮ್ಮ ಜೊತೆಲಿ ಇದ್ದಾರೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಧಾ ಭಗವತಿ, ನಿಮ್ಮ ಊರಿನವಳು, ನಿಮ್ಮ ಹುಡುಗಿ. ಸೊ ಇವತ್ತು ಬಿಜಾಪುರಿಗೆ ಬಂದಿದ್ದೀವಿ ನಮ್ಮ ಸಿನಿಮಾದ ಪ್ರಮೋಷನ್ಸ್ಗೋಸ್ಕರ. ಜೊತೆಗೆ ನನ್ನ ಪರ್ಸನಲ್ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ. ಸೊ ನೋಡೋಣ ಏನೇನು ಕೇಳ್ತಾರೆ ಅಂತ. ಮೇಡಮ್, ಈಗ ನಿಮ್ದು ಫಿಲ್ಮ್ ಇಂಡಸ್ಟ್ರಿ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು? ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ಎಲ್ಲೂ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಬಟ್ ಚಿಕ್ಕ ವಯಸ್ಸಿನ ನನಗೆ ಒಂದು ಆಸೆ ಅಂತೂ ಇತ್ತು, ಹೋಗ್ಬೇಕಂತ. ಚಿಕ್ಕ ವಯಸ್ಸಲ್ಲಿ ನಾನು ಆಡಿಷನ್ಸ್ ಕೊಟ್ಟಿದ್ದು ಉಂಟು, ಸಿನಿಮಾಗಳಿಗೆ ಸೀರಿಯಲ್ಸ್ಗಳಿಗೆ ಆಡಿಷನ್ಸ್ ಕೊಟ್ಟಿದ್ದು ಉಂಟು. ಬಟ್ ಒಂದು ಪ್ರಾಪರ್ ಇದೆಲ್ಲೂ ಸಿಕ್ಕಿರ್ಲಿಲ್ಲ ನನಗೆ, ಪ್ರಾಜೆಕ್ಟ್ ಅಂತ ಎಲ್ಲೂ ಸಿಕ್ಕಿರ್ಲಿಲ್ಲ. ಆ್ಯಂಡ್ ದೆನ್ ನಾನು ಸಿಂಗಿಂಗ್ ಟ್ರೈ ಮಾಡಿದೆ. ಸಿಂಗಿಂಗಿಗೋಸ್ಕರನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಬಟ್ ಸಿಂಗಿಂಗ್ ಆಗದೆ ನಾನು ಆಕ್ಟಿಂಗ್ ಕಡೆ ವಾಲ್ಬೇಕಾಯ್ತು. ನನಗೆಲ್ಲೂ ಟ್ರೈನಿಂಗ್ ಅಂತ ಆಗಲಿ ಮತ್ತೊಂದಾಗಲಿ ಎಲ್ಲೂ ಸಿಕ್ಕಿದ್ದಿಲ್ಲ. ಬಟ್ ಸಿನಿಮಾ, ಸೀರಿಯಲ್ಸ್ ಇದೆಲ್ಲ ನೋಡಿಕೊಂಡೇ ಕಲ್ತಿರೋ ಅಂಥದ್ದು. ಪ್ರಾಪರ್ ಟ್ರೈನಿಂಗ್ ಅಂತ ನಾನು ಎಲ್ಲೂ ತಗೊಳ್ಳಿಲ್ಲ. ಆ್ಯಂಡ್ ಅದಾದ ನಂತರ ನಂದು ಫಸ್ಟ್ ಸೀರಿಯಲ್ ಬಂದಿದ್ದೆ ಜಿ ಕನ್ನಡದಲ್ಲಿ, ಉಗೆ ಉಗೆ ಮಾದೇಶ್ವರ ಅಂತ. ನಂತರ ಉದಯ ಟಿವಿನಲ್ಲಿ ನಾಯಕಿ ಆಯಿತು, ಸರ್ವಮಂಗಳ ಮಾಂಗಲ್ಯ, ಸ್ಟಾರ್ ಸುವರ್ಣದು. ಅದಾದಮೇಲೆ ಶಾಂತಂ ಪಾಪಂ ಕೂಡ ಕೆಲವೊಂದು ಎಪಿಸೋಡ್ಸ್ ಮಾಡಿದೆ. ನಂತರ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ, ಪ್ರೇಮ್ ಜೊತೆ ಅಂಜಲಿ ನನ್ನ ಸ್ಟಾರ್ಟ್ ಆಯಿತು. ಅದು ಕಲರ್ಸ್ ಕನ್ನಡ. ನನ್ನ ಫಸ್ಟ್ ಪ್ರಾಜೆಕ್ಟ್ ಕಲರ್ಸ್ ಕನ್ನಡದಲ್ಲಿ ಅಂತ ಬಂದಿದ್ದು ರಾಮಾಚಾರಿ. ಆ್ಯಂಡ್ ದೆನ್ ಅದಾದಮೇಲೆ ಜಿ ಕನ್ನಡಕ್ಕೆ ಹೋದೆ, ಮತ್ತೆ ಅಮೃತಧಾರೆಗೆ. ಅಮೃತಧಾರೆಯ ಮಲ್ಲಿ ಕ್ಯಾರೆಕ್ಟರ್ ತುಂಬಾನೇ ಒಂದು ಸ್ಕೋಪನ್ನು ತಗೊಳ್ತು. ಎಷ್ಟೋ ಜನ ಈಗಲೂ ಸಹ ನೀವು ಯಾಕೆ ಮಲ್ಲಿ ಪಾತ್ರ ಬಿಟ್ರಿ ಅಂತಾನೆ ಕೇಳ್ತಿರ್ತಾರೆ. ಎಷ್ಟೋ ಜನ ನನ್ನ ಹತ್ರ ಬಂದು ಜಗಳನೂ ಮಾಡಿದ್ದಾರೆ, ಯಾಕೆ ಬಿಟ್ರಿ ಅಂತ ಹೇಳಿ. ಅಷ್ಟು ಮನಸ್ಸಿಗೆ ಹತ್ತಿರವಾದಂಥ ಕ್ಯಾರೆಕ್ಟರ್ ಆಗಿತ್ತು ಮಲ್ಲಿ. ಆ್ಯಂಡ್ ಅದಕ್ಕೆ ಆಪೋಸಿಟ್ ಅನ್ನೋ ಥರ ನನಗೆ ಭಾರ್ಗವಿ ಸೀರಿಯಲ್ ಸಿಕ್ಕಿದ್ದು. ಭಾರ್ಗವಿ LLB ಸೀರಿಯಲ್ ಸಿಕ್ಕಾಗ ನನಗೆ ಈ ಒಂದು ಪ್ರಾಜೆಕ್ಟ್ ಇನ್ನೂ ಆನ್ಗೋಯಿಂಗಲ್ಲಿತ್ತು. ಬಟ್ ಇದು ಲೀಡ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ್ಯಂಡ್ ಪಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ಕರುಣಾಕರ, ಇಸ್ ಮೈ 5th ಸಿನಿಮಾ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ವಿತ್ ದ ಗಾಡ್ಸ್ ಗ್ರೇಸ್. ಸೊ ಹೀಗೆ ಮುಂದುವರಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸರ್ ಮೇಡಮ್, ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವು ಯಾವಾಗ ಎಂಟ್ರಿ ಕೊಟ್ರಿ? 2017 ಸರ್. ಆಗ ಐ ವಾಸ್ 17 year old. ನಂಗೆ ಏನು ಅಷ್ಟಾಗಿ ಆಡಿಷನ್ಸ್ ಅಂದ್ರೂ ಅಷ್ಟಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಲೈಕ್ ಅಲ್ಲಿ ಹೋದಾಗ ನನಗೆ ಡೈಲಾಗ್ಸ್ ಕೊಡ್ಲಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ದೇ ಡೈಲಾಗ್ಸ್ ಇದ್ರೆ ಹೇಳಿ ಅಂತ ಒಂದೇ ಹೇಳಿದ್ರು. ಆವಾಗ ನಾನು ಆಪ್ತಮಿತ್ರ ಸಿನಿಮಾದ ಒಂದು ತೆಲುಗು ಮತ್ತೆ ಕನ್ನಡ ಅದು ಒಂದು ಡೈಲಾಗ್ ಬರುತ್ತೆ, ಸೌಂದರ್ಯ ಮ್ಯಾಮ್ ಅವ್ರದ್ದು. ನಂಗೆ ಸೌಂದರ್ಯ ಮ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಆ ಒಂದು ಡೈಲಾಗ್ನ ನಾನು ಆಡಿಷನ್ ಮಾಡಿ ನಾನು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು ಅಂತ ಹೇಳ್ಬೋದು. ವಿಜಯಪುರಕ್ಕೆ ನಿಮ್ದು ನಂಟು ಏನಿದೆ ಮೇಡಮ್? ಬಿಜಾಪುರ ನನ್ನ ತಂದೆಯ ಊರು. ಇಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾನೇ ಇಲ್ಲಿ ಕಾಲ ಕಳೆದಿರೋದುಂಟು. ತಿಂಗ್ಳಾನ್ಗಟ್ಲೆ ಬಂದು ಇಲ್ಲಿ ಆಟ ಆಡ್ಕೊಂಡು ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡಿ ಆರಾಮಾಗಿ ಇದ್ಕೊಂಡು ಹೋಗ್ತಾ ಇದ್ದಿದ್ದು ನಾವು ಬ್ಯಾಂಗ್ಳೂರ್ಗೆ. ಇಲ್ಲಿಗೆ ಬಂದೆ ಅಂದ್ರೆ ಫುಲ್ಲು ಕರ್ರಗಾಗಿ ಹೋಗ್ಬಿಡ್ತಿದ್ದೆ ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ. ಇಲ್ಲಿ ಬಿಸಿ ಆ ಥರ ಇರ್ತಿತ್ತು, ಮಣ್ಣು ಹಾಗಿರ್ತಿತ್ತು. ಬಟ್
ತುಂಬಾನೇ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಅಕ್ಕ ನಮ್ಮ ಅಣ್ಣನ ಜೊತೆ ಎಲ್ಲ ನಾನು ಗೌರ್ಮೆಂಟ್ ಸ್ಕೂಲ್ ಅವ್ರ ಜೊತೆ ಹೋಗ್ಬಿಡ್ತಿದ್ದೆ ಸ್ಕೂಲ್ಗೆ. ಅಲ್ಲಿ ಹೋದಾಗ ಕನ್ನಡ ಮೀಡಿಯಂ ಅಲ್ವಾ, ನಂಗೆ ಆ ಪಾಠಗಳೆಲ್ಲ ನನಗೆ ಮೊದಲೇ ಗೊತ್ತಿರ್ತಿತ್ತು. ಅವ್ರು ಏನಾದ್ರು ಕೇಳಿದಾಗ ಇದಿದೆ ಆನ್ಸರ್ ಅಂತ ಹೇಳ್ಬಿಟ್ರೆ ನನಗೆ ಹೋಗಕ್ಕೆ ತುಂಬಾ ಖುಷಿ ಆಗ್ತಿತ್ತು ಗೌರ್ಮೆಂಟ್ ಸ್ಕೂಲ್ಗೆ. ಅಂಡ್ ಅಲ್ಲಿ ಊಟ ಉಪಚಾರ ಎಲ್ಲ ಭಾರಿ ಇರ್ತಿತ್ತು. ನಾನು ಆ ಸಲುವಾಗಿ ನನಗೆ ಬಿಜಾಪುರಿಗೆ ಬರ್ತಿದ್ದೆ. ಅಂಡ್ ನಾನು ನಮ್ಮಪ್ಪ ಅಂದ್ರೆ ಸ್ವಲ್ಪ ಎಲ್ರಿಗೂ ತುಂಬಾ ಇಷ್ಟ. ಸೊ ಅವ್ರ ಮಗಳು ನಾನು ಅಂತ ಬಂದಾಗ ನನಗೆ ಸ್ವಲ್ಪ ಊಟ ಉಪಚಾರ ಮತ್ತೆ ತಿಂಡಿ ತಿನಿಸುಗಳೆಲ್ಲ ಜಾಸ್ತಿ. ನಮ್ಮಪ್ಪ ಅಂದ್ರೆ ಸ್ವಲ್ಪ ಈ ಕಡೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾನೇ ಇಷ್ಟ. ಸೊ ಅವ್ರ ಮಗಳು ನಾನು ಅಂತ ಬಂದಾಗ ನನ್ಗೆ ಸ್ವಲ್ಪ ಊಟ ಉಪಚಾರ ತಿಂಡಿ ತಿನಿಸುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ರು. ನಾನು ನಮ್ಮ ಮನೆಗೆ ಸೇರ್ತಿದ್ದಿದ್ದೇ ತುಂಬಾ ಕಡಿಮೆ. ಎಲ್ಲೋ ಹುಡುಗರ ಜೊತೆ ಗೋಲಿ ಆಡಕ್ಕೋ ಇಲ್ಲ ಬುಗ್ರಿ ಬಿಡಕ್ಕೋ ಹಿಂಗ್ ಹೋಗ್ಬಿಡ್ತಿದ್ದೆ. ಅಂಡ್ ಅದಾದ್ಮೇಲೆ ಆಟ ಆಡಿ ಸುಸ್ತಾಗಿ ಲಾಸ್ಟಿಗೆ ಒಂದ್ ಸಾಯಂಕಾಲ 7 ಗಂಟೆಗೆ ನನ್ನನ್ನ ಎಳ್ಕೊಂಡ್ ಬರ್ಬೇಕಾಗಿತ್ತು ಮನೆಗೆ. ಬಿಜಾಪುರಿಗೆ ಬಂದ್ರೆ ಇವಳು ಮನೆಗೆ ಬರಲ್ಲ ಅಂತಾನೆ ಇದ್ದಿದ್ದು. ಸ್ಟಾರ್ಟಿಂಗ್ ಇಂದನು ಹಂಗೆ ಇದ್ದೆ ನಾನು. ಹುಡುಗರ ಜೊತೆ ಸೇರ್ಕೊಂಡ್ಬಿಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಸೊ ಅಷ್ಟು ಹತ್ರ ನನ್ಗೆ ಇದು. ಅಂಡ್ ಯಾವುದೇ ಮನೆಗೆ ಹೋಗ್ಲಿ ಊಟ ಮಾಡ್ಕೊಂಡು ಹೋಗಿ ಅನ್ನೋದೊಂದು ತುಂಬಾ ಇಷ್ಟ ಆಗುತ್ತೆ. ಅಂತೂ ಕಳ್ಸೋದೇ ಇಲ್ಲ ನಮ್ಮೂರ್ ಕಡೆಯವರು. ಒಂದು ಕಾಫಿನೇ ಆಗ್ಲಿ ಟೀನೇ ಆಗ್ಲಿ ಅಥವಾ ಚುರ್ಮುರಿ ಮಂಡಕ್ಕಿ ಏನಾದ್ರು ಕೊಟ್ಬಿಟ್ಟು ಕಳಿಸ್ತಿದ್ರು. ಸೊ ಈ ಕಡೆ ಬರೋದ್ರಿಂದ ನನಗೆ ಭಾರಿ ಖುಷಿ ಸರ್. ಸೊ ಅದಕ್ಕೋಸ್ಕರ ನನ್ನ ಈ ಸಿನಿಮಾನ ಇಲ್ಲೇ ಫಸ್ಟ್ ಪ್ರಮೋಷನ್ ಆಗಬೇಕು ಅಂತ ನಮ್ಮ ಟೀಮ್ ಜೊತೆ ಮಾತಾಡಿ ಇಲ್ಲಿಗೆ ಅವರನ್ನ ನಮ್ಮ ಅಂದ್ರೆ ಏನಂತಾರೆ ನಮ್ದು ಅಲ್ಲ ಇಂಟರ್ವ್ಯೂ ಮತ್ತೆ ಪ್ರೆಸ್ ಮೀಟ್ ಎಲ್ಲ ಇದೇ ಊರಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಮೇಡಮ್, ಈಗ ನಿಮ್ಮ ಅಲ್ಲಿಗೆ ಪರಿಚಯ ಮಾಡಿಕೊಟ್ಟಂತ ವ್ಯಕ್ತಿ ಯಾರು? ನನಗೆ ಸ್ಟಾರ್ಟಿಂಗ್ ಅಲ್ಲಿ ಪರಿಚಯ ಮಾಡಿಕೊಟ್ಟಿದ್ದು ಸ್ವಾಮಿ ಸರ್ ಅಂತ. ಅವರು ನಮಗೆ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ದು. ಅವರು ಕ್ಯಾಮ್ರಾಮನ್. ಸೊ ಅವ್ರ ಹತ್ರ ನಾವು ಒಂದು ಮೆಸೇಜನ್ನ ಹಾಕ್ತೀವಿ, ಯಾವುದಾದ್ರೂ ಆಡಿಷನ್ಸ್ ಇದ್ರೆ ಹೇಳಿ ಸರ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್ ಅಂತ ಹೇಳಿ ಒಂದು ಮೆಸೇಜನ್ನ ಹಾಕ್ತೀವಿ. ಸೊ ಆವಾಗ ನಮಗೆ ಪರಿಚಯ ಆಗಿದ್ದು ನಾಗೇಶ್ ಸರ್ ಅಂತ. ನಾಗೇಶ್ ಸರ್ ಅವರು ಎಡಿಟರ್. ಸೊ ಅವರಿಬ್ಬರಿಂದ ನನಗೆ ಒಂದು ಆಡಿಷನ್ಸ್ ಬರ್ತಾ ಹೋಗುತ್ತೆ. ಒಂದು 2-3 ಆಡಿಷನ್ಸ್ ಬಂದ ಮೇಲೆ ಕಡೆದಾಗಿ ಬಂದಿದ್ದು ನನಗೆ ಜಿ ಕನ್ನಡದು ಉಗಿ ಉಗೆ ಮಾದೇಶ್ವರ ಆಡಿಷನ್ಸ್. ಆ್ಯಂಡ್ ಅದು ನನ್ನ ಫಸ್ಟ್ ಆಡಿಷನ್ ಆಗಿತ್ತು ಅವಾಗಲೇ ಹೇಳಿದ ಹಾಗೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಮೇಡಮ್, ಈಗ ಯಾವ್ಯಾವ ಮೂವಿ ಒಳಗೆ ನೀವು ಪಾತ್ರ ಮಾಡಿದ್ರಿ? 90 ದಿನಗಳು ಅಂತ, ಅದು ಅವಾರ್ಡ್ ಸಿನಿಮಾ. ಆ್ಯಂಡ್ ನನ್ನ ಸೆಕೆಂಡ್ ಸಿನಿಮಾ ಬಂದು ವಸಂತ ಕಾಲದ ಹೂಗಳು, ನಂತರ ಅಪಾಯವಿದೆ ಎಚ್ಚರಿಕೆ. ನನ್ನ 3ನೇ ಸಿನಿಮಾದಲ್ಲಿ ನಾನು ತಂಗಿ ಕ್ಯಾರೆಕ್ಟರ್ ಮಾಡಿದ್ದೆ. ಅದು ಮಾರುತ ಸಿನಿಮಾದಲ್ಲಿ. ಅದು ರೀಸೆಂಟ್ ಆಗಿ ಬಂತು. ಶ್ರೇಯಸ್ ಕೆ ಮಂಜು ಸರ್ ಅವರ ತಂಗಿ ಕ್ಯಾರೆಕ್ಟರ್ ಆಗಿ ನನ್ನ ಪಾತ್ರವನ್ನು ನಿರ್ವಹಿಸಿದ್ದೆ. ಸೊ ಅದಾದ ನಂತರ ಬರ್ತಾ ಇರೋದೇ ನಾನು ಕರ್ಣಾಕರ. ಸೊ ಇಷ್ಟು. ಮೇಡಮ್, ತಾವು ಹುಟ್ಟಿ ಬೆಳೆದಿರೋದೆಲ್ಲ ವಿಜಯಪುರದಲ್ಲಿ? ಇಲ್ಲ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಯಾಕೆಂದ್ರೆ ನನ್ನ ತಂದೆ ಅವರೆಲ್ಲ ಫುಲ್ಲು ಅಲ್ಲೇ ಬೆಂಗಳೂರಲ್ಲೇ ಸೆಟಲ್ ಆಗಿದ್ರು. ಅವ್ರದ್ದು ಕೆಲಸ ಎಲ್ಲ ಬೆಂಗಳೂರಲ್ಲೇ ಆಗಿದ್ದು. ಅಂಡ್ ಮದ್ವೆ ನನ್ನ ತಾಯಿ ಗುಬ್ಬಿ ಅವರು. ಸೊ ಮದ್ವೆ ಎಲ್ಲ ಬಿಜಾಪುರಲ್ಲೇ ಆಗಿದ್ದು. ಇಲ್ಲಿಂದ ಸೀದಾ ನಾವು ಅಲ್ಲೇ ಶಿಫ್ಟ್ ಆಗಿ, ಅಂದ್ರೆ ಅವರೆಲ್ಲ ಅಲ್ಲೇ ಶಿಫ್ಟ್ ಆಗಿದ್ದು. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಹೌದು. ಈಗ ವಿಜಯಪುರದಲ್ಲಿ ನಿಮ್ಗೆ ಇಷ್ಟವಾದ ಫುಡ್ ಯಾವುದು? ಅಯ್ಯೋ, ನನಗೆ ಮುಟ್ಗಿ ಅಂದ್ರೆ ತುಂಬಾ ಇಷ್ಟ. ಅದು ನಂಗೆ ಎಷ್ಟೋ ಸಲ ಖಾರ ಜಾಸ್ತಿ ಹಾಕೊಂಡು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ BK ನ್ಯೂಸ್ ಕನ್ನಡ.